ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ನಿಮ್ಗೆ ಗೊತ್ತೇ ಇದೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬಂದಂಥ ರೀತಿ ಅಂದರೆ ಡೇ ಒನ್ನಿಂದಲೂ ಕೂಡ ಸಿನಿಮಾದಲ್ಲಿ ನಾನು ಏನಾದರೂ ಹೆಸರು ಮಾಡಬೇಕು ಅಂತ ಹೇಳಿ ಸಾಕಷ್ಟು ಕಷ್ಟಪಟ್ಟು ಮುಂದೆ ಬಂದಂಥ ವ್ಯಕ್ತಿ, ಜೊತೆಗೆ ದೊಡ್ಡ ಮಟ್ಟದಲ್ಲಿ ಅಭಿಮಾನಿ ಬಳಗವನ್ನು ಹೊಂದಿರುವಂತಹ ಸ್ಟಾರ್ ನಟ. ಸೊ ದರ್ಶನ್ ಅವರು ಮುಟ್ಟಿದೆಲ್ಲವೂ ಕೂಡ ಚಿನ್ನ ಅನ್ನೋ ರೀತಿಯಲ್ಲಿ ಸಿನಿಮಾಗಳು ಇತ್ತು. ಜೊತೆಗೆ ದರ್ಶನ್ ಅವರಿಗೆ ಸಿನಿಮಾ ಮಾಡೋದು ಅಂತ ಹೇಳಿದ್ರೆ ಪ್ರೊಡ್ಯೂಸರ್ಗಳಿಗೆ ಹಬ್ಬ ಅಂತಲೇ ಹೇಳ್ಬೋದು. ಈ ಎಲ್ಲ ರೀತಿಯಲ್ಲೂ ಕೂಡ ಮುಂದಿದ್ದಂತಹ ದರ್ಶನ್ ಅವರು ಮಾಡಿದ ಒಂದೇ ಒಂದು ಅವಾಂತರದಿಂದ ಇದೀಗ ಜೈಲಲ್ಲಿ ಇದ್ದಾರೆ. ಜುಲೈ 4ರವರೆಗೆ ನ್ಯಾಯಾಂಗ ಬಂಧನದಲ್ಲಿ ಇರ್ತಾರೆ. ಸೊ ಇದೀಗ ಒಂದಷ್ಟು ಸೆಲೆಬ್ರಿಟಿಗಳು ಅವರನ್ನು ಹೋಗಿ ನೋಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಭಿಮಾನಿಗಳು ಜೈಲ್ ಹತ್ರ ಹೋಗಿ ಅವ್ರನ್ನ ನೋಡಬೇಕು, ಪರ್ಮಿಷನ್ ಕೊಡಿ ಅಂತ ಕೇಳ್ತಿದ್ದಾರೆ. ಇದೆಲ್ಲದರ ಬೆಳವಣಿಗೆಯ ನಡುವೆ ದರ್ಶನ್ ಅವರನ್ನು ತುಂಬ ಜನ ತುಂಬ ಹತ್ತಿರದಿಂದ ನೋಡಿದ್ದಾರೆ. ಅದರಲ್ಲಿ ನಟ ಗಣೇಶ್ ರಾವ್ ಕೂಡ ಹೌದು. ಅವರು ದಾಸ ಆಗಿರ್ಬೋದು, ಬುಲ್ಬುಲ್ ಆಗಿರ್ಬೋದು, ಸಾರಥಿ ಆಗಿರ್ಬೋದು, ಹೀಗೆ ಹಲವಾರು ಸಿನಿಮಾಗಳ ಹತ್ತತ್ರ 13ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ದರ್ಶನ್ ಅವ್ರ ಜೊತೆ ನಟಿಸಿದ್ದಾರೆ. ಸೊ ಹಾಗಾದರೆ ಗಣೇಶ್ ಅವರು ಕಂಡಂತೆ ದರ್ಶನ್ ಅವರು ಹೇಗೆ ಅನ್ನೋದನ್ನು ಅವ್ರನ್ನ ಮಾತುಗಳಿಂದಲೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮೇಡಮ್, ಚೆನ್ನಾಗಿದ್ದೇನೆ ಸರ್. ದಾಸ, ಬುಲ್ಬುಲ್, ಸಾರಥಿ, ಹೀಗೆ ಹಲವಾರು ಸಿನಿಮಾಗಳಲ್ಲಿ ದರ್ಶನ್ ಅವ್ರ ಜೊತೆ ನೀವು ಆ್ಯಕ್ಟ್ ಮಾಡಿದ್ದೀರಾ. ಶಾಸ್ತ್ರಿಯಲ್ಲೂ ಕೂಡ ಇದ್ರಿ. ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ಹಿಟ್ ಸಿನಿಮಾಗಳು ಅಂತಲೇ ಹೇಳಬಹುದು. ದರ್ಶನ್ ಅವರ ಇವತ್ತಿನ ಈ ಪರಿಸ್ಥಿತಿಯನ್ನು ಕಂಡಾಗ ನಿಮ್ಗೆ ಅನಿಸಿದ್ದೇನು ಅಂತ ಹೇಳಿ? ಮೇಡಮ್, ಒಂದು ದಾಸರವಾಣಿ ಇದೆ, ನಿಂದಕರಿರಬೇಕಯ್ಯ ಹಂದಿಗಳ ಹಾಗೆ ಅಂತ. ಅಂದರೆ ಹಂದಿಗಳು ಹೇಗೆ ಪರಿಸರದ ಸ್ವಚ್ಛತೆಯನ್ನು, ನೈರ್ಮಲ್ಯವನ್ನು ದೂರ ಮಾಡಿ ಸ್ವಚ್ಛತೆಯನ್ನು ಕಾಪಾಡ್ತವೋ, ಹಾಗೆ ನಮಗೆ ನಿಂದಕರಿದ್ದರೆ ನಮ್ಮಲ್ಲಿರ್ತಕ್ಕಂಥ ತಪ್ಪುಗಳನ್ನ ತಿದ್ದುಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಹಾಗೆ ಬಸವಣ್ಣನವರ ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೇರಿಸದಿರಯ್ಯ, ಅದು ಕೂಡ ಕೂಡಲ ಸಂಗಮ ದೇವ, ಅದು ಕೂಡ ಬಸವಣ್ಣನ ಉಕ್ತಿ ಬಹಳ ಈ ಒಂದು ಪರಿಸ್ಥಿತಿಗೆ ಅನುಕೂಲ ಆಗುತ್ತೆ. ಮೊದಲಿಗೆ ಜೀವಾಹಿನಿ ಮುಖಾಂತರ ತನ್ನ ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥ ರೇಣುಕಾಸ್ವಾಮಿ ಅವರಿಗೆ ಶ್ರದ್ಧಾಂಜಲಿ ಅಂತ ತಿಳಿಸಿ, ಅವರ ಕುಟುಂಬ ವರ್ಗಕ್ಕೆ ಆ ಒಂದು ನೋವಿನ ಭರಿಸುವ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಕೇಳ್ಕೊಳ್ತಾ, ಹಾಗೆ ಒಬ್ಬ ದರ್ಶನ್ ಅವರು ಇಡೀ ಕರ್ನಾಟಕದಲ್ಲಿ ಅತ್ಯಧಿಕ ಅಭಿಮಾನಿ ಬಳಗವನ್ನು ಹೊಂದಿರತಕ್ಕಂತಹ ಒಬ್ಬ ಮೇರು ನಟ. ಅವರಿಗೆ ಅಬಾಲ ವೃದ್ಧರಾದಿಯಾಗಿ ಅಭಿಮಾನಿಗಳಿದ್ದಾರೆ, ನಾವು ನೋಡ್ತಾ ಇದ್ದೀವಿ ಮೀಡಿಯಾಗಳಲ್ಲಿ. ಸೊ ಈ ಕೆಲವೊಂದು ಸನ್ನಿವೇಶಗಳಲ್ಲಿ ಅವರು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ ಪ್ರಕಾರ ರೇಣುಕಾಸ್ವಾಮಿನ ಅವರು ಅಷ್ಟು ಬರ್ಬರವಾಗಿ ಕೊಂದಿದ್ದಾರೆ ಅನ್ನೋದನ್ನು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ಅಷ್ಟೇ, ಪ್ರತ್ಯಕ್ಷ ಸಾಕ್ಷ್ಯಗಳೇನೂ ಇಲ್ಲ. ಸೊ ಪೊಲೀಸರು ಕೂಡ ತಮ್ಮ ಕರ್ತವ್ಯನ ನಿಷ್ಪಕ್ಷಪಾತವಾಗಿ, ಅದರಲ್ಲೂ ಕರ್ನಾಟಕ ಪೊಲೀಸ್ ಅಂದರೆ ಅದರಲ್ಲಿ ಹೆಮ್ಮೆ ಪಡುವಂಥ ಪೊಲೀಸು, ಅದರಲ್ಲೂ ನಮ್ಮ ACP ಚಂದನ್ ಕುಮಾರ್ ಅವರು, ಗಿರೀಶ್ ಅವರು ಬಹಳ ಪ್ರಾಮಾಣಿಕವಾಗಿ ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಆದರೂ ಕೂಡ ಅವರೆಲ್ಲ ಮಾಡಿರೋದು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್, ಅಂದರೆ ಸಾಂದರ್ಭಿಕ ಸಾಕ್ಷಿಗಳ ಆಧಾರದ ಮೇಲೆ ಅವರನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಅಷ್ಟೇ. ಯಾವ ಪೊಲೀಸರು ಕೂಡ ಆ ಸಾಕ್ಷ್ಯವನ್ನು ಅವ್ರು ಮಾಡಿದ್ದನ್ನು ಕೊಲೆ ಅವರೇ ಮಾಡಿದ್ದಾರೆ ಅನ್ನೋದಕ್ಕೆ ಅವ್ರ ಹತ್ರ ಸಾಕ್ಷಿ ಯಾವುದಿಲ್ಲ. ಸೊ ಸಾಂದರ್ಭಿಕ ಎವಿಡೆನ್ಸಲ್ಲಿ ಅವರು ಆರೋಪಿ ಅಂತ ತೀರ್ಮಾನ ಆಗಿದೆ. ಅದನ್ನು ನ್ಯಾಯಾಲಯ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ತಗೊಳುತ್ತೋ ಅಥವಾ ಬೇರೆ ಯಾವ ರೀತಿ ಸಾಕ್ಷ್ಯಗಳನ್ನ ಕಲೆ ಹಾಕುತ್ತೋ, ಡಿಜಿಟಲ್ ಸಾಕ್ಷಿನ ಯಾವುದೋ ಒಂದು ಮತ್ತೊಂದು ಮಗದೊಂದು ಮಾಡ್ಕೊಳ್ತಾರೆ. ತಪ್ಪು ಬಹುಶಃ ಮಾಡಿದರೆ ಅದು ಶಿಕ್ಷೆನ ಅನುಭವಿಸ್ಲಿ, ನಮ್ಮದು ಅದರಲ್ಲಿ ಅಭ್ಯಂತರ ಏನೂ ಇಲ್ಲ. ಆದರೆ ದರ್ಶನ್ ಅವರು ಒಬ್ಬ ಮೇರು ವ್ಯಕ್ತಿತ್ವದ ನಟ ಇಷ್ಟೊಂದು ಕ್ರೂರವಾಗಿ ನಡ್ಕೋತಾರೆ ಅಂದರೆ ನಂಬೋಕ್ಕೆ ಸಾಧ್ಯ ಇಲ್ಲ. ಬಹುಶಃ ಆ ಥರ ನಡ್ಕೊಂಡಿರೋಕ್ಕೆ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ. ಯಾಕಂದ್ರೆ ನಾವು ಸಿನಿಮಾದಲ್ಲಿ ಅವ್ರ ಜೊತೆ ಸುಮಾರು 12-13 ಸಿನಿಮಾಗಳವ್ರ ಜೊತೆ ಒಟ್ಟೊಟ್ಟಿಗೆ ಪಾತ್ರ ಮಾಡಿದ್ದೀವಿ. ಸುಮಾರು 15-20 ದಿನಗಳ ಅಣ್ಣ ಅವರು ಅನ್ನೋ ಸಿನಿಮಾದಲ್ಲಿ ಅಂಬರೀಷ್ ಅಣ್ಣ ಅವ್ರ ಜೊತೆ ಇವ್ರ ಜೊತೆ ಎಲ್ಲ ಪಾತ್ರ ಮಾಡಿದ್ದೀವಿ. ಸೊ ಆವಾಗೆಲ್ಲ ಅವ್ರು ಅಷ್ಟೊಂದು ಅವ್ರು ನೋಡಿದಾಗ ಇಷ್ಟೊಂದು ಕ್ರೂರವಾಗಿದ್ದಾರೆ ಅನಿಸಲ್ಲ. ಬಟ್ ಇಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿರುತ್ತೆ. ಅದು ನಾವೇನು ಕಣ್ಣಾರೆ ನೋಡಿಲ್ಲ, ಅಥವಾ ಯಾವುದೇ ಮೀಡಿಯಾದವರು ಕಣ್ಣಾರೆ ನೋಡಿಲ್ಲ, ಯಾವ ಸೋಷಿಯಲ್ ಮೀಡಿಯಾದವರು ಕಣ್ಣಾರೆ ನೋಡಿಲ್ಲ. ಬಟ್ ಸೋಷಿಯಲ್ ಮೀಡಿಯಾದ ಕೆಲವೊಂದು ನೀವು ಪೋಸ್ಟ್ಗಳು ನೋಡ್ತಾ ಇರ್ಬೋದು, ಅಷ್ಟೊಂದು ಕ್ರೂರವಾಗಿ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಬಟ್ ಅದರಲ್ಲಿ ನಾವು ಆ ಫೋಟೋಗಳನ್ನ ನೋಡಿದಾಗ ಕ್ರೂರತೆ ಕಾಣ್ಬೋದು, ಆದರೆ ಅವರು ತೋರಿಸೋ ಅಷ್ಟು ಕ್ರೂರತೆ ಇಲ್ಲ ಅದರಲ್ಲಿ. ಯಾಕಂದರೆ ನೋಡಿ, ಒಬ್ಬ ದೊಡ್ಡ ಮೋರಿನಲ್ಲಿ ಆ ರೇಣುಕಾಸ್ವಾಮಿ ಶವ ಬಿದ್ದಿದ್ದಾಗ ಆಲ್ಮೋಸ್ಟು ಇಡೀ ಬಾಡಿ ಕೊಚ್ಚೆ ತುಂಬಿರುತ್ತೆ, ಎಲ್ಲ ಆಗಿರುತ್ತೆ. ಬಟ್ ಇವರು ಸೋಷಿಯಲ್ ಮೀಡಿಯಾ ತೋರಿಸ್ತಾ ಇರೋ ಥರ 2 ವೃಷಣಗಳು ಮಾತ್ರ ಅಷ್ಟು ಕ್ಲೀನಾಗಿರೋಕ್ಕೆ ಸಾಧ್ಯ ಹೆಂಗೆ?
ಅದನ್ನು ಮಾರ್ಫಿಂಗ್ ಮಾಡಿದ್ದಾರೆ, ಅವ್ರ ಮೇಲೆ ತಪ್ಪು ಅಭಿಪ್ರಾಯ ಬರಲಿ ಅನ್ನೋ ಥರ ಮಾಡಿದ್ದಾರೆ. ಸೊ ರೇಣುಕಾ ಸ್ವಾಮಿ ಅವ್ರ ಮನೆಗೆಲ್ಲ ಅಂದರೆ ಅರ್ಥ ಆಗಿಲ್ಲ ಸರ್, ಅದು ಋಷಣದ ಬಗ್ಗೆ ಹೇಳಿದ್ರೆ ನೀವು ಏನಾಗಿದೆ ಅಂತ. ಅಂದರೆ ಮೇಡಮ್, ಆ ಋಷಣಗಳನ್ನ ತೋರಿಸಿದಾಗ ನೀವು ನೋಡಿರ್ಬೋದು, ಇಡೀ ಬಾಡಿ ಕೊಚ್ಚೆ ತುಂಬಿಕೊಂಡಿದೆ. ಆ ಪಾರ್ಟ್ ಮಾತ್ರ ಹೆಂಗೆ ಅಷ್ಟು ಕ್ಲೀನಾಗಿರೋಕ್ಕೆ ಸಾಧ್ಯ? ಅದನ್ನು ಅಲ್ಲಿರತಕ್ಕಂಥ ಜಲಚರಗಳು ತಿಂದಿರ್ಬೋದು, ಅಥವಾ ಅದನ್ನು ಚರ್ಮ ಕಿತ್ತಾಕಿರ್ಬೋದು, ಏನೋ ಆಗಿರ್ಬೋದು. ಅದನ್ನು ಇವ್ರ ಮೇಲೆ ಹಾಕೋದು ಅಷ್ಟು ಒಳ್ಳೆಯದಲ್ಲ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಜೊತೆಗೆ ರೇಣುಕಾ ಸ್ವಾಮಿಯವರು ಕೂಡ ಮೊದಲಿಗೆ ಎಲ್ಲರಲ್ಲೂ ಒಬ್ಬ ಅಮಾಯಕ ಹಾಗೆ ಹೀಗೆ ಅನ್ನೋ ಅಭಿಪ್ರಾಯ ಇತ್ತು. ಈಗ ಅವರ ಒಂದು ದಿನಚರಿ ಯಾವಿತ್ತು ಅಂದರೆ, ಬರೀ ಎಲ್ಲ ಹೆಣ್ಮಕ್ಳಿಗೆ ಅಶ್ಲೀಲ ಸಂದೇಶ ಕಳಿಸೋದು, ಅಶ್ಲೀಲ ಫೋಟೋಗಳನ್ನ ಕಳಿಸೋದು, ಅದೆಲ್ಲ ಮಾಡೋವಾಗ ಯಾರಿಗಾದರೂ ಒಬ್ಬ ತನ್ನ ತುಂಬ ಅತ್ಯಾಪ್ತರಿಗೆ ಆ ಥರ ಒಂದು ಕಳಿಸಿದಾಗ ಒಂದು ಕೋಪ ಬಂದೇ ಬರುತ್ತೆ. ಆ ಕೋಪದಲ್ಲಿನ ಒಂದು ಏಟು ಹೊಡೆದಿರ್ಬೋದು ದರ್ಶನ್, ಇಲ್ಲ ಅಂತಲ್ಲ. ಬಟ್ ಕೊಲೆ ಮಾಡೋ ಸ್ಟೇಜ್ಗಂತೂ ಅವ್ರು ಹೋಗಿರಲ್ಲ. ಅದು ಅವ್ರ ಮೇಲೆ ಆರೋಪ ಆಗಿದೆ ಅಷ್ಟೇ. ಈಗ ಅವ್ರು ಆರೋಪಿ ಸ್ಥಾನದಲ್ಲಿದ್ದಾರೆ. ಅದು ಆರೋಪ ಸಾಬೀತಾಗುತ್ತೋ ಬಿಡುತ್ತೋ ಅದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು, ಮತ್ತು ಪೊಲೀಸವರ ಒಂದು ಏನು ಎವಿಡೆನ್ಸ್ ಇರುತ್ತೆ ಅದೆಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಅದಕ್ಕೆ ಮೊದಲೇ ಎಲ್ಲರೂ ದರ್ಶನ್ ಅವ್ರ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟು ಬಿಂಬಿಸ್ತಾ ಇದ್ದಾರೆ. ಅದು ಯಾಕೋ ಮನಸ್ಸಿಗೆ ಭಾಳ ನೋವಾಗ್ತಾ ಇದೆ. ಯಾಕಂದ್ರೆ ನಾನು ಕಂಡಂತೆ ದರ್ಶನ್ ಅವರು ಅಷ್ಟು ಕ್ರೂರಿ ಅಲ್ಲ. ಅವರು ಜೊತೆಲಿ ಕೆಲಸ ಮಾಡೋರಿಗೆ ತುಂಬ ಸಹಾಯ ಮಾಡಿದ್ದಾರೆ. ಅವ್ರ ಅಸ್ಟೆಂಟ್ಗಳಿರ್ಬೋದು, ಬೇರೆ ಪಬ್ಲಿಕ್ ಇರ್ಬೋದು. ಬಟ್ ಅವ್ರು ಸಹಾಯ ಮಾಡೋದು ಎಲ್ಲೂ ಹೇಳ್ಕೊಳಕ್ಕೆ ಹೋಗಿಲ್ಲ. ನಾನು ಇಷ್ಟೇ ಕೊಟ್ಟಿದ್ದೀನಿ ತಗೋ, ಇಲ್ಲ, ಕೊಟ್ಟಿದ್ದಷ್ಟಕ್ಕೆ ಅಷ್ಟು ಮುಗ್ದಾಯಿತು. ನೀವು ಈಗ ಇತ್ತೀಚೆಗೆ ಬರ್ತಾಯಿದೆ, ನೀವು ಮೀಡಿಯಾಗಳು ನೋಡಿರ್ಬೋದು. ಸೊ ಹಾಗಾಗಿ ಇದು ಏನೋ ಅವ್ರ ಮೇಲಿನ ದ್ವೇಷದಿಂದ ಎಲ್ಲ ಮಾಡ್ತಾಯಿದ್ದಾರೆ ಅನಿಸುತ್ತೆ ಮೇಡಮ್ ಇದು. ಸರ್, ಈಗ ನೀವು ಹೇಳಿದರೆ ಅತ್ಯಾಪ್ತರಿಗೆ ಯಾರೊಬ್ಬರು ಹಿಂಗಿದೆ ಅಶ್ಲೀಲ ಸಂದೇಶವನ್ನು ಕಳಿಸಿದಾಗ ಒಂದೊಟ್ಟು ಹೊಡೆದಿರಬಹುದು ಅಂತ. ಅದೇ ರೀಸೆಂಟಾಗಿ ನಿಮ್ಮ ಗಮನಕ್ಕಿರಬಹುದು, ಪುನೀತ್ ರಾಜ್ಕುಮಾರ್ ಅವರ ಪತ್ನಿಗೆ ಅವರ ಇದಕ್ಕೆ ಮ್ಯಾಚಿಗೆ ಇನಾಗ್ರೇಷನ್ಗೆ ಹೋಗಿದ್ದಕ್ಕೆ ಆಕೆಯನ್ನು ಯಾಕೆ ಕರೆಸಬಾರ್ದಿತ್ತು ಅಂತೇಳಿ ಅವರ ಅಭಿಮಾನಿಗಳು ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ರು. ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು, ಗಂಡ ಸತ್ಯವ್ರನ್ನ ಯಾಕೆ ಕರೀತೀರಾ ಅಂತ ಹೇಳಿಬಿಟ್ಟು. ಆ ಸಂದರ್ಭದಲ್ಲಿ ದರ್ಶನ್ ಮಾತಾಡ್ಬಹುದಿತ್ತಲ್ಲ, ಈ ರೀತಿಯೆಲ್ಲ ಪೋಸ್ಟ್ ಹಾಕಬೇಡಿ ಅಂತ ಅಭಿಮಾನಿಗಳಿಗೆ ಕರೆ ಕೊಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ ಅಂತ ಹೇಳಿ ನಿನ್ನೆ ನಟಿ ಸುಷ್ಮಾ ವೀರ್ ಅವರು ಒಂದು ಧ್ವನಿಯನ್ನು ಎತ್ತುತ್ತಾರೆ. ಅಂದರೆ ಅವ್ರಿಗೆ ಬೇಕಾದ ಹೆಣ್ಮಕ್ಳಿಗೆ ಒಂಥರ, ಬೇರೆಯವ್ರಿಗೆ ಹೆಣ್ಮಕ್ಳು ಒಂಥರನ, ಎಲ್ಲರೂ ಒಂದೇ ಥರ ನೋಡಬೇಕಲ್ಲ ಅನ್ನೋ ಒಂದು ಚರ್ಚೆ ಶುರುವಾಗಿದೆ. ಏನು ಹೇಳ್ತೀರಾ? ಸುಷ್ಮಾ ಅವ್ರು ಯಾವ ರೀತಿ ಯಾವ ಒಂದು ಕಂಟೆಕ್ಸ್ಟ್ ಹೇಳಿದಾರೋ ಗೊತ್ತಿಲ್ಲ ನನಗೆ. ಈ ಮಾತನ್ನು ಸುಷ್ಮಾ ಅವರು ಇಷ್ಟು ದಿನ ಹಾಕಿದ್ರು, ದರ್ಶನ್ ಹೊರಗಡೆ ಇದ್ದಾಗ ಹೇಳ್ಬೋದಾಗಿತ್ತಲ್ಲ. ದರ್ಶನ್ ಹೊರಗಡೆ ಇದ್ದಾಗ ಈ ಮಾತು ಬಂದಿತ್ತಲ್ವ. ದರ್ಶನ್ ಅವ್ರು ಹೇಳಿಲ್ಲ ಆ ಮಾತನ್ನು. ಅವ್ರ ಅಭಿಮಾನಿಗಳ ಹೆಸರಲ್ಲಿ ಮಾಡಿರ್ಬೋದು. ನಿಜವಾದ ಅಭಿಮಾನಿ ಆ ಥರ ಯಾರಕ್ಕೆ ಸಾಧ್ಯನೇ ಇಲ್ಲ. ದರ್ಶನ್ ಅವ್ರ ಹೆಸರು ಕೆಡಿಸೋದಕ್ಕೆ ಯಾರೋ ಈ ನಕಲಿ ಅಭಿಮಾನಿಗಳು ಆ ಥರ ಹೇಳಿರ್ಬೋದು. ದರ್ಶನ್ ಅಭಿಮಾನಿಗಳು ಯಾವತ್ತೂ ಆ ಥರ ಮಾಡಲ್ಲ. ಬಟ್ ಇವಾಗ ಹೇಳೋ ಮಾತನ್ನು ದರ್ಶನ್ ಹೊರಗಡೆ ಇದ್ದಾಗ ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ ಅವಾಗ? ಅಂದರೆ ಇವ್ರ ಅರ್ಥ ಏನು? ಅಂದರೆ ಹಳ್ಳಕ್ಕೆ ಬಿದ್ದರೆ ಎಲ್ಲರೂ ಒಂದು ಕಲ್ಲು ಹಾಕ್ಬೇಕಂತ ಅರ್ಥ ಇವ್ರದ್ದು. ತಪ್ಪಲ್ವ ಅದು? ಅವರು ಆ ಪಾತ್ರ ಹೇಳಿದವರು ಅವ್ರಿಗೂ ಅವ್ರ ಮನೇಲೂ ಹೆಂಡತಿ ಇದ್ದಾರೆ, ತಾಯಿ ಇದ್ದಾರೆ, ತಂಗಿ ಅಕ್ಕ ಎಲ್ಲ ಇದ್ದಾರೆ. ಅವ್ರು ಇನ್ನೊಬ್ಬ ಹೆಣ್ಣು ಬಗ್ಗೆ ಹೇಳ್ತಾರ? ಆ ಥರ ಸಾಧ್ಯನಾ? ನೀವು ನಂಬ್ತೀರ ಹೇಳಿದ್ದಾರೆ ಅಂತ? ಅವ್ರ ಬಾಯಲ್ಲಿ ಬಂದಿದೆಯಾ ಮಾತು? ಇಲ್ಲ. ಕರೆ ಕೊಡ್ಬೋದಿತ್ತು ಈ ರೀತಿ ಅಭಿಮಾನಿಗಳಿಗೆ, ದಯವಿಟ್ಟು ಈ ಥರ ಎಲ್ಲ ಮಾತಾಡಬೇಡಿ ಅಂತ ಹೇಳಿ. ಅವ್ರು ಹೇಳಲೇ ಇಲ್ಲ ಅಂದಾಗ ಯಾಕೆ ಅದ್ರ ಬಗ್ಗೆ ಕಾಂಟ್ರವರ್ಸಿ ಮಾಡ್ಕೋಬೇಕು? ಅದಕ್ಕೆ ಅವ್ರು ಸುಮ್ಮನೆ ಇದ್ದಾರೆ ಅಷ್ಟೇ. ಅಭಿಮಾನಿಗಳ ಹೆಸರು ಯಾರೋ ಮಾಡಿರ್ತಾರೆ ಅಷ್ಟೇ. ನಿಜವಾದ ದರ್ಶನ್ ಅಭಿಮಾನಿಗಳಾಗಲಿ, ಅಪ್ಪೋರ ಅಭಿಮಾನಿಗಳಾಗಲಿ ಅವ್ರು ಆ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಡೂಪ್ಲಿಕೇಟ್ ಅಭಿಮಾನಿಗಳು ಆ ಥರ ಮಾಡಿರ್ತಾರೆ ಅಂತ ನನ್ನ ಅಭಿಪ್ರಾಯ ಅದು. ಈಗ ಹಂಗಂದ್ರೆ ನಿಮ್ಮ ಪ್ರಕಾರ ಒಂದು ಅಶ್ಲೀಲ ಸಂದೇಶವನ್ನು ಕಳಿಸಿದ್ದಕ್ಕೆ ಒಂದು ಕೊಲೆ ಆದರೆ ಏನು ತೊಂದರೆ ಇಲ್ವಾ? ಹಾಗಾದರೆ ದರ್ಶನ್ ಮಾಡಿ ತಪ್ಪೇ ಇಲ್ವಾ ಹಾಗಾದರೆ ಅನ್ನೋ ಥರ ಬರುತ್ತೆ ನಿಮ್ಮ ಮಾತುಗಳನ್ನ ಕೇಳಿದ್ರೆ. ಇಲ್ಲ, ಆ ಥರ ಇಲ್ಲ. ತಪ್ಪು ಅಂತಲ್ಲ. ಕೊಲೆ ಮಾಡಿದ್ದು ಯಾರೇ ಮಾಡಿದ್ರು, ಒಬ್ಬ ಸೃಷ್ಟಿಯಲ್ಲಿರ್ತಕ್ಕಂಥ ಯಾವುದೇ ಒಂದು ಜೀವಿನ ಕೊಲೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಕೊಲೆ ಮಾಡಬಾರ್ದು, ಮಾಡಲೇಬಾರ್ದು ಅದು. ಬಟ್ ಆ ಸಂದರ್ಭದಲ್ಲಿ ಒಂದು ಏಟು ಹೊಡೆದಾಗ ಅವರು ದರ್ಶನ್ ಅವ್ರ ಕೈಲ ಸಿಗ್ತಾರೆ. ನೀನು ಪುರಾವೆ ಇಲ್ವಲ್ಲ ನಿಮ್ಮ ಹತ್ರ? ಯಾರ ಹತ್ರ ಇದೆ? ದರ್ಶನ್ ಅವ್ರು ಹೊಡೆದುಕೊಂಡಿದ್ದಾರೆ ಅನ್ನೋದಕ್ಕೇನು ಪ್ರೂವ್ ಇದೆ? ಯಾರದು? ನ್ಯಾಯಾಂಗ ಬಂಧನದಲ್ಲಿ ಒಬ್ಬ ವ್ಯಕ್ತಿಯನ್ನು ಇಡ್ತಾರೆ, ವಿಚಾರಣೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಆತ ಕೂಡ ಒಂದು ಲೆವೆಲ್ಲಿಗೆ ಆರೋಪಿ ಆಗಿದ್ರು ಕೂಡ ಈಗಾಗಲೇ ಹೇಳಿದೆ, ಸಾಂದರ್ಭಿಕ ಪುರಾವೆಗಳು, ಸಾಂದರ್ಭಿಕ ಸಾಕ್ಷಿಗಳು, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ ಇಂದ ಸಾಕ್ಷಿಗಳು ಆಲ್ರೆಡಿ ಅವ್ರು ಇದ್ರು ಅನ್ನೋದಕ್ಕೆ ಒಂದು 30ಕ್ಕೂ ಹೆಚ್ಚು ಸಾಕ್ಷಿಗಳು ಕೂಡ ಪೊಲೀಸರಿಗೆ ಸಿಕ್ಕಿದ್ದಾರೆ. ಅವರೊಬ್ಬರೇ ಇಲ್ವಲ್ಲ, ಅವ್ರ ಜೊತೆ 18-19 ಜನ ಇದ್ದಾರಲ್ವ. ಅವರೊಬ್ಬರೇ ಹೊಡೆದು ಸಾಯಿಸಿಲ್ಲಲ್ಲ. ದರ್ಶನ್ ಒಬ್ಬರೇ ಹೊಡೆದು ಸಾಯಿಸಿಲ್ಲಲ್ಲ, 17 ಜನ ಇದ್ದಾರೆ. ಏನೋ ಆಗಿರುತ್ತೆ ಅಲ್ಲಿ. ಯಾರು ಹೊಡೆದಾಗ ಸತ್ತಿರ್ತಾರೋ ಅಥವಾ ಇವರೇನು ಇವರೇನು ಹೊಡೆದಿರ್ಬೋದು, ಏಟು ಹೊಡೆದಿಲ್ಲ ಅಂತಲ್ಲ. ಏಟು ಹೊಡೆದ್ರೆ ಸಾಯ್ಬೇಕು ಅಂತಿಲ್ಲ ಅಲ್ಲ. ಒಂದೇಟು ಕೂಡ ಸತ್ತೋಗ್ಬಿಡ್ತಾರಾ? ಇಲ್ಲ, ಒಂದೇಟು ಹೊಡೆದಿರ್ಬೋದು. ಬಟ್ ಅದು ಇನ್ನೂ ಎವಿಡೆನ್ಸಲ್ಲಿ ನೀವು
ಕರೆಕ್ಟಾಗಿ ಅಬ್ಸರ್ವ್ ಮಾಡಿಲ್ಲ ಅನ್ಸುತ್ತೆ ಫೋಟೋಗಳನ್ನೆಲ್ಲ, ಬೆನ್ನಿಗೆ ಹೊಡೆದಿರೋದು ಎಲ್ಲ ಸಿಕ್ಕಾಪಟ್ಟೆ ಮಾರ್ಕ್ಗಳಿದಾವೆ ದೇಹದ ಮೇಲೆ ಎಲ್ಲವೂ. ಮೀಡಿಯಾದಲ್ಲಿ ನೋಡಿದ್ದೀನಿ ಮೇಡಮ್, ಇಲ್ಲ ಅಂತ ಮೀಡಿಯಾದಲ್ಲಿ ನೋಡಿದ್ದೀನಿ. ಅಷ್ಟು ಕ್ರೂರವಾಗಿ ಯಾರನ್ನೂ ಹಿಂಸೆ ಮಾಡೋ ಒಂದು ಅಧಿಕಾರ ಯಾರಿಗೂ ಇಲ್ಲ, ಅದನ್ನು ಖಂಡಿಸ್ತೀನಿ. ಬಟ್ ಅದನ್ನು ದರ್ಶನ್ ಒಬ್ಬರೇ ಮಾಡಿದಾರೆ ಅಂತ ಹೆಂಗೆ ಹೇಳ್ತೀರಿ? ದರ್ಶನ್ ಒಬ್ಬರೇ ಇಲ್ವಲ್ಲ, 18-20 ಜನ ಇದ್ದಾರೆ, ಯಾರು ಮಾಡಿದಾರೋ ಗೊತ್ತಿಲ್ಲ. ಮಾಡಿಸಿರೋ ದರ್ಶನೇ ಹೆಂಗೆ ಹೇಳ್ತೀರಾ? ದರ್ಶನ್ ಅವರೇ ಕರೆಸಿರೋದು. ಹೆಂಗೆ ಹೇಳ್ತೀರಾ? ಅವರೇ ಮಾಡಿದ್ರೆ ಹೆಂಗೆ ಹೇಳ್ತೀರಿ ನೀವು? ಪ್ರೂಫ್ ಇದೆಯಲ್ಲ ಸರ್. ಎಲ್ಲಿ ಪ್ರೂಫ್ ಇದೆ? ಪ್ರೂಫ್ ಇದೆ ಮತ್ತು ಅಪರಾಧಿ ಮಾಡ್ಬೋದಾಗಿತ್ತಲ್ಲ. ಮಾಡ್ತಾರೆ ಸರ್, ಮಾಡ್ತಾರೆ. ಅದು ನಡೀಲಿ, ವಾದ ನಡೆಯುತ್ತೆ, ನ್ಯಾಯಾಲಯ ಇದೆ. ಅವರೇ ಮಾಡಿದ್ರೆ ಅದು ಪ್ರೂಫ್ ಸಿಕ್ಕಿದ್ರೆ ಅದು ಶಿಕ್ಷೆ ಅನುಭವಿಸ್ಲಿ, ಇಲ್ಲ ಅಂತಲ್ಲ. ಯಾಕಂದ್ರೆ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಬೇಕು ಮೇಡಮ್. ನಾವೆಲ್ಲೇ ಇದ್ರೂ ಮೇಲ್ಗಡೆ ಒಂದು ಅಕೌಂಟ್ ಇದ್ದೇ ಇರ್ತದೆ, ಆ ಭಗವಂತ ಅಂತ ಇದ್ದೇ ಇರ್ತಾನೆ. ಆ ಭಗವಂತದ ಎಲ್ಲ ಅಕೌಂಟ್ ಇರುತ್ತೆ, ನಾವೇನು ತಪ್ಪಿಸ್ಕೊಳಕ್ಕಾಗಲ್ಲ. ಆ ಥರ ನಿಜವಾಗ್ಲೂ ಅವ್ರು ಮಾಡಿದರೆ ಅದು ಶಿಕ್ಷೆ ಅನುಭವಿಸ್ಲಿ, ಅದ್ರ ಬಗ್ಗೆ ನಮ್ಮ ಇದಿಲ್ಲ. ಮತ್ತು ಈಗ ನಮ್ಮ ಚಿತ್ರರಂಗದ ಕೆಲವರು ನಡ್ಕೊಳ್ತಾ ರೀತಿ ಭಾಳ ಬೇಸರ ತರಿಸ್ತಾ ಇದೆ. ರೇಣುಕಾಸ್ವಾಮಿ ಅವ್ರ ಮನೇಲಿ ಒಂದು ಜೀವ ಹೋಗಿದೆ, ಅವ್ರಿಗೂ ಸಾಂತ್ವನ ಹೇಳಿದ್ರು, ಒಪ್ಕೋತೀನಿ. ಅವ್ರಿಗೂ ಅವ್ರ ತಂದೆ ತಾಯಿಗೆ ಗೊತ್ತಿಲ್ಲ ಇದು, ಅವ್ರ ತಂದೆ ತಾಯಿಗೂ ಸಾಂತ್ವನ ಹೇಳಿ ಬಂದಿದ್ದಾರೆ. ಅದೇ ದರ್ಶನ್ ಅವ್ರ ಮನೇಲಿ ದರ್ಶನ್ ಮಾಡೋ ಕೃತ್ಯ ಅವ್ರ ಹೆಂಡತಿಗಾಗಲಿ ಮಗುವಾಗಲಿ ಇಲ್ಲ ತಾಯಿಗಾಗಲಿ ಗೊತ್ತಿಲ್ಲ, ಹೌದಲ್ಲ? ದರ್ಶನ್ ಅವರು ಇಂಥ ಒಬ್ಬ ದೊಡ್ಡ ನಟ, ಒಬ್ಬ ಸೆಲೆಬ್ರಿಟಿ ಇದ್ದಂಥವರು 18-20 ದಿನದಿಂದ ಜೈಲಲ್ಲಿದ್ದಾರೆ, ನ್ಯಾಯಾಂಗ ಬಂಧನಲ್ಲಿದ್ದಾರೆ, ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಅಂದಾಗ ನಮ್ಮ ಚಿತ್ರರಂಗದ ಯಾರಾದರೂ ಹೋಗಿ ದರ್ಶನ್ ಅವರ ಶ್ರೀಮತಿಯವರಿಗೆ ಅಥವಾ ಅವ್ರ ಮಗನಿಗೆ ಒಂದು ಸಾಂತ್ವನ ಹೇಳ್ಬೋದಾಗಿತ್ತಲ್ಲ, ಧೈರ್ಯ ತುಂಬೋದಾಗಿತ್ತಲ್ಲ. ತಪ್ಪು ಮಾಡಿದರೆ ದರ್ಶನ್ ಅವರು ಶಿಕ್ಷೆ ಅನುಭವಿಸ್ಲಮ್ಮ, ನಮ್ಮದೇನೂ ತಪ್ಪಿಲ್ಲ, ನಾವು ನಿಮ್ಮ ಜೊತೆ ಇರ್ತೀವಿ, ನಿಮಗೆ ಮಾರಲ್ ಸಪೋರ್ಟ್ ಆಗಿದೆ ಹೇಳ್ಬೋದಾಗಿತ್ತು. ಯಾಕೆ ಹೇಳಲಿಲ್ಲ? ಚಿತ್ರರಂಗಕ್ಕೆ ಏನೂ ಕೊಡುಗೆ ಇಲ್ವೋ ಅವ್ರದ್ದು? ಚಿತ್ರರಂಗ ಎಂಥ ದಿಗ್ಗಜರಿದ್ದಾರೆ, ಯಾರಾದರೂ ಒಬ್ರು ಹೋಗಿ ಪಾಪ ಅವ್ರ ಮನೆ ಎಷ್ಟು ನೋವಿರ್ತದೆ. ವಿಜಯಲಕ್ಷ್ಮಿ ಅವರು ಮತ್ತು ಅವ್ರ ಮಗನ ಇದರಲ್ಲಿ ಎಷ್ಟು ನೋವು, ಆ ನೋವಿಗೆ ನಮ್ಮ ಚಿತ್ರರಂಗದ ಯಾರೂ ಸ್ಪಂದಿಸ್ತಿಲ್ವಲ್ಲ, ಯಾಕೆ ಮೇಡಮ್? ಅದು ಕಾನೂನು ಪ್ರಕಾರ ಅವ್ರು ಶಿಕ್ಷೆ ಆಗುತ್ತೋ ಬಿಡುತ್ತೋ, ಅವ್ರು ಸದ್ಯಕ್ಕೆ ಆರೋಪಿ, ಅಪರಾಧಿ ಆಗ್ತಾರೋ ಇಲ್ವೋ ಸೆಕೆಂಡ್ರಿ, ಕಾನೂನು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಈಗ ಈ ಸ್ಟೇಜಲ್ಲಿ ಒಬ್ಬ ನೊಂದಿರೋ ಮನೆಗೆ ನೀವು ಹೋಗಿ ಯಾಕೆ ಸಾಂತ್ವನ ಹೇಳಿಲ್ಲ ಯಾರೂ? ನಾವು ಬಿಡಿ, ಡೈಲಿ ಅವ್ರ ಕಾಂಟ್ಯಾಕ್ಟ್ ಇರಲಿಲ್ಲ, ಯಾವಲ್ಲೋ ಸಿನಿಮಾದಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡ್ತಾಯಿದ್ವಿ. ನನಗೆ ಅವಕಾಶ ಸಿಕ್ಕರೆ ಖಂಡಿತ ನಾನು ಅವ್ರ ಮನೆಗೆ ಹೋಗ್ತೀನಿ, ಅವ್ರ ಹತ್ರ ಮಾತಾಡ್ತೀನಿ. ಬಟ್ ನಮಗೆ ಅಷ್ಟು ಶೂಟಿಂಗ್ ಟೈಮಲ್ಲಿ ಬಿಟ್ಟರೆ ಬೇರೆ ಟೈಮಲ್ಲಿ ನಾವು ಕಾಂಟ್ಯಾಕ್ಟ್ ಇರಲಿಲ್ಲ. ಅಂಥ ಇರುವಾಗ ಇಲ್ಲಿ ಡೈಲಿ ಕಾಂಟ್ಯಾಕ್ಟಲ್ಲಿದ್ದವರು, ಡೈಲಿ ಜೊತೆಲಿದ್ದವರು, ಡೈಲಿ ಪಾರ್ಟಿಗಳು ಮಾಡ್ತಾ ಇದ್ದವರು, ಡೈಲಿ ಅವ್ರ ಜೊತೆಲಿರ್ತಕ್ಕಂಥ ಅವ್ರ ಜೊತೆ ತುಂಬ ದೊಡ್ಡ ನಟರು ಮಾಡಿರೋರೆಲ್ಲ ಯಾಕೆ ಹೋಗಿಲ್ಲ ಅವ್ರ ಮನೆಗೆ? ಹೇಳ್ಬೋದಾಗಿತ್ತಲ್ಲ, ಸಾಂತ್ವನ ಹೇಳ್ಬೋದಾಗಿತ್ತಲ್ಲ. ನೀವೇನಂತೀರಿ ಅದಕ್ಕೆ? ಮಾಡ್ಬೋದಾಗಿತ್ತಲ್ಲ. ಅವರು ಜೀವ ಕಳ್ಕೊಂಡಿರೋ ಮನೆಗೂ ಅಷ್ಟೇ ದುಃಖ ಇದೆ. ಇದು ಜೀವ ಇದ್ದು ಅದೇ ನರಕ ಅನುಭವಿಸ್ತಾ ಇದ್ದಾರೆ, ಅವ್ರ ಮನೆಗೆ ಹೋಗ್ಬೋದಾಗಿತ್ತಲ್ಲ. ಅದು ಒಂದು ಹೆಣ್ಣಿಂದಲೇ ಎಲ್ಲವೂ ಕೂಡ ಆರಂಭ, ಹೆಣ್ಣಿಂದಲೇ ಅಂತ್ಯ ಅಂತ ಹೇಳ್ತಾರೆ. ಇಷ್ಟೆಲ್ಲ ಸಾಧಿಸಿದವರು, ಕಷ್ಟಪಟ್ಟು ಮೇಲೆ ಬಂದವರು, ಇಷ್ಟು ಹೆಸರು ಮಾಡಬೇಕು ಅಂತ ಹೇಳಿದ್ರೆ ಅವರು ಪಟ್ಟಂಥ ಕಷ್ಟ ಅಷ್ಟಿಷ್ಟಲ್ಲ, ಸ್ವಲ್ಪ ಯೋಚನೆ ಮಾಡಬಹುದಿತ್ತೇನೋ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಸಹವಾಸ ದೋಷ ಸರಿ ಇರಲಿಲ್ಲ ಇತ್ತೀಚೆಗೆ ದರ್ಶನ್ ಅವ್ರಿಗೆ. ದರ್ಶನ್ ಅವ್ರನ್ನ ತಪ್ಪು ಮಾಡಿದಾಗ ನೀವು ತಪ್ಪು ಮಾಡಿದ್ದೀರಾ ಅಂತ ಹೇಳಿ ಸರಿಪಡಿಸುವವರು ಸುತ್ತಮುತ್ತ ಇರಲಿಲ್ಲ. ಯಾರ್ದೋ ಮಾತು ಕೇಳಿಬಿಟ್ರು ದರ್ಶನ್. ಬಟ್ ಗುಡ್ ಹಾರ್ಟ್, ಅವ್ರಿಗಿರೋದು ಗುಡ್ ಹಾರ್ಟ್, ಗೋಲ್ಡನ್ ಹಾರ್ಟ್ ಅಂತ ಹೇಳ್ತಾರೆ. ಇವೆಲ್ಲ ಕೇಳಿದಾಗ ನಿಮ್ಗೆ ಅದರಲ್ಲಿ ಡೌಟೇ ಇಲ್ಲ. ನಾನು ಆವಾಗಲೇ ಬಿಗಿನಿಂಗಲ್ಲೇ ಹೇಳಿದೆ, ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಿದಿರಯ್ಯ ಅಂತ. ಅಂದರೆ ಅವ್ರು ಮಾಡೋ ಕೆಲಸಕ್ಕೆಲ್ಲ ನಾವು ಬಹುಪರಾಕ್ ಅಂತ ಇದ್ದರೆ ಅವ್ರ ಬದಲಾವಣೆ ಕಾಣೋಕ್ಕೆ ಸಾಧ್ಯ ಇಲ್ಲ. ತಪ್ಪು ಮಾಡಿದಾಗ ಒಬ್ಬ ಸ್ನೇಹಿತನಾಗೋ, ಒಬ್ಬ ಅವ್ರ ಹಿತೈಷಿಯಾಗೋ, ಒಬ್ಬ ಅಣ್ಣನಾಗೋ ಅವ್ರ ಜೊತೆಲಿದ್ದವರು ಅಣ್ಣ ಇದು ತಪ್ಪು ಮಾಡ್ತಾಯಿದ್ದೆ, ಈ ಥರ ಮಾಡೋದು ಬೇಡಣ ಅಂದಿದ್ರೆ ಅವ್ರು ತಿದ್ಕೊಳ್ಳೋ ಅವಕಾಶಗಳಿತ್ತು. ಬಟ್ ಅಲ್ಲಿದ್ದ ಅವ್ರ ಕೂಟ ಏನಿತ್ತು, ಇವ್ರು ಮಾಡಿದ್ದಕ್ಕೆಲ್ಲ ಸರಿ ಮಾಡಿದ್ದೆಲ್ಲ ರೆಡಿ ರೈಟ್ ಅನ್ನೋರು ಇದ್ದಾಗ ಅವರು ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕಾಗಿಲ್ಲ. ಸೊ ಹಾಗಾಗಿ ಇದು ಸಹಜ. ನೀವು ಹೇಳಿದಾಗ ಸಹವಾಸ ದೋಷ, ಖಂಡಿತ ಸಹವಾಸ ದೋಷ. ಮೊದಲು ದೊಡ್ಡವರು ಅದಕ್ಕೆ ಹೇಳೋದು ಸಹವಾಸ ದೋಷ, ಸಹವಾಸದಿಂದ ಒಬ್ಬ ಸನ್ಯಾಸಿ ಕೆಟ್ಟ ಅಂತಾರೆ. ಹಾಗೆ ಇವರು ದರ್ಶನ್ ಅವರು ಕೆಟ್ಟಿರ್ಬೋದು. ಬಟ್ ಅದರಲ್ಲಿ ಎರಡು ಮಾತಿಲ್ಲ, ಅವರು ಸದ್ಯಕ್ಕೆ ಆರೋಪಿ. ಈಗ ಕೆಲವು ಕಡೆ ಏನಾಗಿದೆ ಅಂದರೆ ಈ ಸೋಷಿಯಲ್ ಮೀಡಿಯಾಗಳು ಯಾರ್ದೋ ಫೋಟೋ ಹಾಕೋದು, ಅವ್ರ ಜೊತೆ ಮಾಡೋದು, ಸುಮ್ಮನೆ ಒಂದೆರಡು ಸೆಂಟೆನ್ಸ್ ಬರೆದು ಹಾಕ್ಬಿಡೋದು, ಅವರೇ ಹೇಳಿದ ಥರ ಬಿಂಬಿಸೋದು ತುಂಬ ನಡೀತಾ ಇದೆ. ಸೊ ಹಾಗಾಗಿ ದಯವಿಟ್ಟು ಅದಕ್ಕೆಲ್ಲ ಆದಷ್ಟು ಕಡಿವಾಣ ಹಾಕ್ಕೊಂಡ್ರೆ ಭಾಳ ಒಳ್ಳೆಯದು. ಮತ್ತು ಕೆಲವರು ಏನೋ ಒಂದು ಪಬ್ಲಿಸಿಟಿ ತೊಗೊಳೋದಕ್ಕೆ ಅವರು ಆರೋಪಿ ಸ್ಥಾನದಲ್ಲಿ ಇದ್ದಾಗಲೇ ಅಪರಾಧಿ ಅನ್ನೋ ಥರ ಬಿಂಬಿಸ್ತಾ ಇದ್ದಾರೆ, ಬೇಕಂತ ಅವ್ರ ಪಬ್ಲಿಸಿಟಿಗೋಸ್ಕರ, ಸೆಲ್ಫ್ ಪಬ್ಲಿಸಿಟಿಗೆ. ಅಂತ ಹೇಳ್ಬಹುದಲ್ಲ ಸರ್ ನಿಮಗೆ? ಮೀಡಿಯಾದಲ್ಲಿ ಇದೆಯಲ್ಲ ಮೇಡಮ್, ಕೆಲವು ನೋಡೇ ಇರ್ತೀರಿ ಹೆಸರುಗಳು. ಸುಮ್ಮನೆ ನಾವು ಹೆಸರು ಹೇಳಿ ಕಾಂಟ್ರವರ್ಸಿ ಮಾಡ್ಕೋಬೇಕು, ಗೊತ್ತಿದೆ ಮೀಡಿಯಾದಲ್ಲಿ ಯಾರಿದ್ದಾರೆ ಅಂತ. ಸೊ ಅಂಥದ್ದೆಲ್ಲ ಅವ್ರ ಹೆಸರಲ್ಲಿ ಇವ್ರ ಹೆಸರನ್ನ ಬೆಳೆಸ್ಕೊಳ್ಳೋದು ಬೇಡ.
ಅಂಥವರು ಅಷ್ಟು ಅವ್ರಿಗೆ ಇದಿದ್ದರೆ ಏನೋ ಸಾಧನೆ ಮಾಡಿ ತೋರಿಸ್ಲಿ. ಇನ್ಯಾರ್ದೋ ಹೆಸರಲ್ಲಿ ಅವರೇನೋ ಕಷ್ಟದಲ್ಲಿದ್ದಾಗ ಅವ್ರ ಹೆಸರು ತೊಗೊಂಡ್ರೆ ನನ್ನ ಪಬ್ಲಿಸಿಟಿ ಬರುತ್ತೆ, ನನ್ನ ವ್ಯೂಸ್ ಜಾಸ್ತಿ ಆಗುತ್ತೆ ಅಂತ ಬಂದು ಮೀಡಿಯಾದಲ್ಲಿ ಮಾತಾಡೋದು ಅವೆಲ್ಲ ತಪ್ಪದು. ನಾವು ನೋಡಿ ಇಷ್ಟು ದಿನ ಆದಮೇಲೆ ನಾನು ಸುಮಾರು ಮೀಡಿಯಾ ಮಾಡೋಕ್ಕೆ ಹೇಳಿದ್ರು, ಬಟ್ ನಾನು ಯಾಕೋ ಹಿಂಜರಿತಾ ಇದ್ದೆ ಮೀಡಿಯಾ ಮಾತಾಡೋದಕ್ಕೆ. ಬಟ್ ಈಗಿನ ಪರಿಸ್ಥಿತಿ ನೋಡಿದಾಗ ನನ್ನೆಲ್ಲರೂ ಮನಸ್ಸಲ್ಲಿ ಒಂದು ಮಾತು ಹೇಳಬೇಕು ಅನ್ನಿಸ್ತು, ಒಂದು ಮಾರಲ್ ಸಪೋರ್ಟು. ನಾನೇನು ಡೈಲಿ ಅವ್ರ ಮನೆಗೆ ಮೀಟ್ ಮಾಡ್ತಾ ಇರಲಿಲ್ಲ, ಅವ್ರನ್ನ ಡೈಲಿ ಮೀಟ್ ಮಾಡ್ತಾ ಇರಲಿಲ್ಲ, ಶೂಟಿಂಗ್ ಟೈಮಲ್ಲಿ ಮೀಟ್ ಮಾಡ್ತಾಯಿದ್ವಿ. ನನಗೆ ಇವಾಗಲೂ ಎಲ್ಲೇ ಸಿಕ್ಕಿದ್ರೂ ಬಾಯಿ ತುಂಬ ಗಣೇಶ್ ಸರ್ ಅಂತಲೇ ಕರೀತಾರೆ ಹೊರತು ಬೇರೆ ಏನೂ ಕರೆಯಲ್ಲ. ಅವರು ಗಣೇಶ್ ಸರ್ ನಮ್ಮ ಇನ್ಸ್ಪೆಕ್ಟ್ರು ಅಂತಾರೆ ಹೊರತು ಅಷ್ಟು ಆತ್ಮೀಯತೆ ಮಾತಾಡ್ತಾರೆ. ಅಣ್ಣ ಅವರು ಶೂಟಿಂಗ್ ಟೈಮಲ್ಲಂತೂ ನಮಗೆ ಸ್ವಲ್ಪ ಪೇಮೆಂಟ್ ಪ್ರಾಬ್ಲಮ್ ಆಗಿತ್ತು. ಅಂಬರೀಷ್ ಅಣ್ಣ ಅವ್ರು ಇಬ್ಬರು ನಿಂತು ಪ್ರೊಡ್ಯೂಸರ್ಗೆ ಹೇಳಿ ಫಸ್ಟ್ ಅವ್ರು ಪೇಮೆಂಟ್ ಕೊಡ್ರಿ, ಇಲ್ಲ ನಾನು ಬಣ್ಣನೇ ಹಚ್ಚಲ್ಲ ಅನ್ನೋ ಒಂದು ಮಾತು ಹೇಳಿದರು. ಅದು ನಾನು ಭಾಳ ಇಷ್ಟಪಡ್ತೀನಿ ಅವ್ರನ್ನ. ಮತ್ತು ಅದೇ ಸೇಮ್ ಅಣ್ಣ ಅವ್ರ ಶೂಟಿಂಗ್ ಟೈಮಲ್ಲಿ ಅಂಬರೀಷ್ ಅಣ್ಣ ಅವ್ರದ್ದು ನಂದು ಕಾಂಬಿನೇಷನು, ದರ್ಶನ್ ಅವ್ರದ್ದು ಇಂಟ್ರೊಡಕ್ಷನ್ ಶಾಟ್ ಅದು ಕನ್ನಂಬಾಡಿ ಕಟ್ಟೆನಲ್ಲಿ. ಆ ಟೈಮಲ್ಲಿ ಮಳೆ ಸೀನ್ ನಡೀತಾ ಇತ್ತು. ಅವರು ಹೃದಯ ವೈಶಾಲ್ಯಕ್ಕೆ ನಾನು ಹೇಳ್ತಾ ಇರೋದು. ಅಲ್ಲಿ ನಾನು ಆವಾಗ ಅಪ್ಕಮಿಂಗ್ ಆ್ಯಕ್ಟರ್ ನಾನು ಆವಾಗ. ಸೊ ನನಗೆ ಯಾರು ಅಸಿಸ್ಟೆಂಟ್ಗಳು ಇರಲಿಲ್ಲ, ನನ್ನ ಯಾರೋ ಗಮನಿಸೋರು ಇರಲಿಲ್ಲ. ಅಂಥ ಸಮಯದಲ್ಲಿ ಅಂಬರೀಷ್ ಅಣ್ಣ ಅವ್ರಿಗೆ ನಾನು ಮಳೆ ಬರೋ ಸೀನಲ್ಲಿ ಛತ್ರಿ ಹಿಡ್ಕೊಂಡಿರ್ತೀನಿ, ಶಾರ್ಟಲ್ಲಿ ಛತ್ರಿ ತೆಗಿಬೇಕು. ಸೊ ಆ ಟೈಮಲ್ಲಿ ನಾನು ನೆಂದೋಗ್ಬಿಟ್ಟೆ, ಅಂಬರೀಷ್ ಅಣ್ಣ ನೆಂದೋದ್ರು. ಸೊ ಶಾರ್ಟ್ ಕಟ್ಟಾಗಿದ್ದ ತಕ್ಷಣ ಓಂ ಪ್ರಕಾಶ್ ಅವರು ಡೈರೆಕ್ಟ್ರು, ಶಾರ್ಟ್ ಕಟ್ಟಾಗಿದ್ದ ತಕ್ಷಣ ಅಂಬರೀಷ್ ಅಣ್ಣ ಅವ್ರಿಗೆ ಒಂದಿಬ್ಬರು ಮೂರು ಅಸಿಸ್ಟೆಂಟ್ಗಳು ಟವಲ್ ಕೊಡೋದು, ಕಾಫಿ ಕೊಡೋದು, ಮತ್ತು ಹೀಟರ್ಸ್ ಹಿಡಿಯೋದು. ದರ್ಶನ್ ಅವ್ರಿಗೂ ಸೇಮ್ ಅದೇ ಥರ ಮಾಡ್ತಾರೆ. ಬಟ್ ನನಗೆ ಯಾರೂ ಇರಲಿಲ್ಲ ಅವಾಗ, ಸೈಡಲ್ಲಿ ನಿಂತಿದೆ. ಸೊ ಅಣ್ಣ ಅವರು ಅಂಬರೀಷ್ ಅಣ್ಣ ಅವರು ನೋಡಿ ಅಸಿಸ್ಟೆಂಟ್ಗಳು ಬೈದರು. ದರ್ಶನ್ ಅವರು ಅವ್ರ ಅಸಿಸ್ಟೆಂಟ್ಗೆ ಕಳಿಸಿ ನನಗೆ ಟವಲ್ ಕೊಟ್ಟು ಆ ಟೈಮಲ್ಲಿ ನನಗೆ ಆರೈಕೆ ಮಾಡಿದ್ರು. ಬಟ್ ಆ ಥರದ್ದೊಂದು ಉದಾತ್ತ ಗುಣ ಇದೆ ಅವರಲ್ಲಿ. ಬಟ್ ಕೆಲವರು 10 ರೂಪಾಯಿ ಕೊಟ್ಟರು ಮೀಡಿಯಾ ಮುಂದೆ ಕೊಟ್ಬಿಟ್ಟು ತೊಗೋತಾರಲ್ಲ ಫೋರ್ಸ್, ಆ ಥರದ್ದು ಮನುಷ್ಯ ದರ್ಶನ್ ಅವರಲ್ಲ. ಹೃದಯ ವೈಶಾಲ್ಯ ಇದೆ, ಅವರು ಯಜಮಾನ ಅನ್ನೋದಕ್ಕೆ ಅವರು ನಿಜವಾದ ಒಂದು ಗುಣಗಳಿದೆ. ಬಟ್ ಇದೊಂದು ಕಹಿ ಘಟನೆ ಅವರನ್ನು ಈ ಒಂದು ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಬಹುಶಃ ನನಗನ್ನಿಸ್ದಾಗೆ ಅವರು ಆರೋಪಿನೇ ಆಗಿರ್ತಾರೆ ಹೊರತು ಅಪರಾಧಿ ಆಗಲ್ಲ ಅನ್ನೋ ಒಂದು ಭಾವನೆ ನನಗಿದೆ. ಯಾಕಂದರೆ ದರ್ಶನ್ ಅವ್ರ ಗುಣಗಳು ನೀವು ನೋಡಿದಾಗೆ ಕೆಲವೊಂದು ಸರಿ ಆ ಒಂದು ಸನ್ನಿವೇಶದಲ್ಲಿ ಏನೋ ಮಾತಾಡಿರ್ತಾರೆ ಅಷ್ಟೇ ಅವರು. ಓಕೆ, ಈಗ ನೀವು ನಾನು ಆಗಲೇ ಹೇಳ್ತಾ ಇದ್ದೆ, ದಾಸ, ಶಾಸ್ತ್ರಿ, ಬುಲ್ಬುಲ್, ಅಣ್ಣ ಅವರು, ಹೀಗೆ ಒಂದು ಸಾರಥಿ, ಒಂದು 13 ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ರೆ ಕಂಪ್ಲೀಟಾಗಿ ನೀವು ಕಂಡಂತೆ ಏನೆಲ್ಲ ನೆನಪಾಗುತ್ತೆ ದರ್ಶನ್ ಅವರ ಒಳ್ಳೆ ಗುಣಗಳ ಬಗ್ಗೆ ವಿವರಿಸೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ? ಮೇಡಮ್, ನಾನು ಫಸ್ಟ್ ಡೇ ಒನ್ನಿಂದ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡ್ದಂಗಿದ್ದಾನು. ಅವರು ಒಳ್ಳೆ ಮೇರು ನಟರಾಗಿದ್ದರು. ನಾನು ಆ್ಯಕ್ಟಿಂಗ್ ಒಳ್ಳೆ ಪೀಕಲ್ಲಿದ್ದರು ಅವರು. ನಾನು ಆವಾಗ ತಾನೇ ಬಂದಿದ್ದೆ. ಸುಂಟರ್ಗಾಳಿ ಸಿನಿಮಾದಲ್ಲಿ ನಾನು ಅವರು ಎದೆಪಟ್ಟಿ ಹಿಡ್ಕೊಂಡು ಮಾತಾಡೋ ಸೀನ್ ಇದೆ. ಬಟ್ ನನಗೆ ಹೆಸಿಟೇಟ್ ಆಗ್ತಾಯಿತ್ತು ಅವ್ರ ಹತ್ರ ಮಾತಾಡೋದಕ್ಕೆ, ಹೇಗೆ ಮಾತಾಡಲಿ ಅಂತ. ಬಟ್ ಅವರು ಅದು ಯಾವುದು ಸ್ಟಾರ್ಡಮ್ಮನ್ನು ಇಟ್ಕೊಂಡಿಲ್ಲ ಅವರು. ಗಣೇಶ್ ಸರ್ ನೀವೊಬ್ಬ ಡಾಕ್ಟ್ರು, ನಾನೊಬ್ಬ ಆಕ್ಟ್ರ್, ಅಷ್ಟೇ ಮಾಡಿ ಧೈರ್ಯವಾಗಿ ಹೊಡೀರಿ, ಪರವಾಗಿಲ್ಲ ಬೈರಿ ನೀವು ಅಂದರು. ಮತ್ತು ತಂಗಿಗಾಗಿ ಅದರಲ್ಲೂ ಬೈಯೋ ಸೀನ್ ಇದೆ, ಒದೆಯೋ ಸೀನ್ ಇದೆ. ಬಟ್ ಯಾವುದಕ್ಕೂ ಅವರು ಸ್ಟಾರ್ಡಮ್ಮನ್ನು ನೋಡ್ತಾ ಇರಲಿಲ್ಲ. ಬಟ್ ಮತ್ತು ಅವರ ಒಂದು ದೊಡ್ಡ ಗುಣ ಅಂದರೆ ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಮ್ಯಾನೇಜರ್ ಆಗಲಿ, ಒಬ್ಬ ಆರ್ಟಿಸ್ಟ್ನ ಸೆಲೆಕ್ಟ್ ಮಾಡಿ ಅವ್ರ ಜೊತೆ ಕಾಂಬಿನೇಷನ್ ತಂದರೆ ಅವ್ರು ಯಾರು ಏನು ಎತ್ತೋ ಅಂತ ಕೇಳಲ್ಲ. ಅವರು ಆ್ಯಕ್ಟರ್ ಅಷ್ಟೇ, ಇಂಟರ್ಫಿಯರೆನ್ಸ್ ಇಲ್ಲ. ನಾನಿಂಥ ದೊಡ್ಡ ನಟ, ನಾನೇ ಜೊತೆ ಅವ್ರು ಮಾತಾಡಬೇಕು, ನಾನು ಅವ್ರ ಜೊತೆ ಯಾಕೆ ಒದೆ ತಿನ್ನಬೇಕು, ನಾನೇ ಅವ್ರ ಜೊತೆ ಬಯಸ್ಕೋಬೇಕು ಅನ್ನೋ ಆರ್ಟಿಸ್ಟಾಗಿ ಬಂದರೆ ಆರ್ಟಿಸ್ಟ್ ಕೆಲಸ ಅಷ್ಟೇ. ಬಟ್ ಆ ಶೂಟಿಂಗ್ ಟೈಮಲ್ಲೂ ಅಷ್ಟೇ ಭಾಳ ಜಾಯಲಾಗಿರ್ತಾಯಿದ್ರು. ಬಟ್ ಸ್ವಲ್ಪ ತುಂಬ ಇನ್ನೂ ಜಾಸ್ತಿ ವಯಸ್ಸಾಗಿರಲ್ಲ ಮೇಡಮ್, ಸ್ವಲ್ಪ ಹುಡುಗ ಬುದ್ಧಿ ಇರ್ತದೆ, ಇಲ್ಲ ಅಂತಲ್ಲ. ಸುಮ್ಮನೆ ಯಾರಿಗಾದ್ರೂ ಒಂದು ಪ್ರೀತಿಗೆ ತಲೆ ಮೇಲೆ ಹೊಡಿಯೋದು, ಅಥವಾ ಜುಟ್ಟು ಹಿಡ್ಕೊಂಡು ಎಳೆಯೋದು ಅವೆಲ್ಲ ಇದ್ದೇ ಇರ್ತದೆ. ಅದೆಲ್ಲ ಸಹಜ, ಅವೆಲ್ಲ ಜಸ್ಟ್ ಫಾರ್ ಎ ಫನ್ ಅಷ್ಟೇ ಅವರು. ಬಟ್ ನಾನು ಕಂಡಂತೆ ದರ್ಶನ್ ಅವರು ನಿಜವಾದ ಹೃದಯಶೀಲರು. ಬಟ್ ಇದರಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿದೆ. ಆ ಟೈಮಲ್ಲಿ ಆ ಒಂದು ಕೆಟ್ಟ ಗಳಿಗೆಯಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿದೆ, ನಮಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅವ್ರಿಗೆ ಬಿಟ್ಟರೆ, ಅವ್ರ ಜೊತೆಲಿದ್ದವ್ರಿಗೆ ಬಿಟ್ಟರೆ ಅಲ್ಲಿ ಏನು ನಡೆದಿದೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಈ ಸಮಯದಲ್ಲಿ ನಾವು ಅವರನ್ನು ದೇವರಲ್ಲಿ ಬೇಡ್ಕೊಳ್ಳೋದಷ್ಟೇ, ಅವ್ರಿಗೆ ಆರೋಪಿ ಸ್ಥಾನದಲ್ಲೇ ಇದ್ದು ಆಚೆ ಬರಲಿ ಅಂತ ನಾನು ಬೇಡ್ಕೋಬೋದು ಮೇಡಮ್, ಅಷ್ಟೇ. ಇನ್ನೇನು ಮಾಡ್ತೀನಿ. ನಿಮಗೆ ಪವಿತ್ರ ಗೌಡ ಅವ್ರ ಬಗ್ಗೆ ಏನಾದರೂ ಪರಿಚಯ ಇದೆಯಾ ಸರ್? ಇನ್ನೊಂದು ರೇಣುಕಾಸ್ವಾಮಿ ಕುಟುಂಬದ ಬಗ್ಗೆ ಮಾತಾಡೋದಾದರೆ, ವಯಸ್ಸಾದ ತಂದೆ ತಾಯಿ, ಮನೆಯಲ್ಲಿ ಅಜ್ಜಿ, 92-93 ವರ್ಷದ ಅಜ್ಜಿಗೂ ಕೂಡ ಕೊನೆ ಲಾಸ್ಟ್ ಮೂಮೆಂಟ್ ಗಂಟ ಪ್ರೀತಿಯ ಮೊಮ್ಮಗನಿಗೆ ಏನಾಯಿತು ಅನ್ನೋದು ಗೊತ್ತೇ ಇಲ್ಲಂಥ ಸ್ಥಿತಿ. ಹೆಂಡತಿ ಬಗ್ಗೆ ನೋಡೋದಾದರೆ ಮದುವೆಯಾಗಿ 28ನೇ ತಾರೀಕಿಗೆ 1 ವರ್ಷ ಆಯ್ತಷ್ಟೇ, 5 ತಿಂಗಳ ಗರ್ಭಿಣಿ. ಇವೆಲ್ಲವೂ ಕೂಡ ನೋಡ್ತಿದ್ರೆ ಒಂಥರ ಸಿನಿಮೀಯ ರೀತಿಯಲ್ಲೇ ಎಲ್ಲ ನಡೆದು ಹೋದಂಗೆ ವಾಟ್ ನೆಕ್ಸ್ಟ್ ಅನ್ನೋದು ಬಂದೇ ಬರುತ್ತೆ ನನಗೆ.
ಇನ್ಯಾರು ಗಂಡ, ಈ ಮಗುಗೆ ಅಪ್ಪ ಯಾರು, ಅಥವಾ ನನ್ನ ಮಗ ಯಾರು, ನಾನು ಯಾರಿಗೆ ಮಗ ಅಂತ ಕರಲಿ, ಎಲ್ಲ ಸಿಚುವೇಶನ್ಗಳು ಕೂಡ ಆ ಮನೇಲೂ ಕ್ರಿಯೇಟ್ ಆಗಿದೆ. ಇವೆಲ್ಲ ನೆನೆಸಿದಾಗ ಏನು ಅನಿಸುತ್ತೆ ಅಂತ ಹೇಳಿ ಸರ್? ಖಂಡಿತ ಎಲ್ಲದಕ್ಕೂ ವಿಷಾದ ಇದೆ ಮೇಡಮ್. ಒಂದು ಕಹಿ ಘಟನೆ ಆಗಿಬಿಟ್ಟಿದೆ, ಆಗಬಾರ್ದಾಗಿತ್ತು, ಆಗಿದೆ. ಬಟ್ ಬಿಗಿನಿಂಗಲ್ಲಿ ನಾವು ರೇಣುಕಾಸ್ವಾಮಿಯವ್ರನ್ನೂ ಬಹಳ ಸಜ್ಜನ, ಅವ್ನಿಗೆ ಅನ್ಯಾಯ ಆಯಿತು ಅಂದ್ಕೊಂಡು ಭಾವಿಸಿದ್ವಿ. ಬಟ್ ಇತ್ತೀಚೆಗೆ ಅವರ ಒಂದು ನಡವಳಿಕೆಗಳು ನೋಡಿದ್ರೆ ನಮಗೂ ಒಂಥರ ಬೇಸರ ಆಗುತ್ತೆ. ಅವ್ರ ಬಗ್ಗೆ ಏನೋ ಕಾಮೆಂಟೇ ಮಾಡೋದು ಬೇಡ ಅನಿಸುತ್ತೆ. ಈಗ ಅಂಥವ್ರ ಬಗ್ಗೆ ಕಾಮೆಂಟ್ ಮಾಡಿ ಸುಮ್ಮನೆ ನಾವು ನಮ್ಮ ಬಾಯನ್ನು ಇದು ಮಾಡ್ಕೊಳ್ಳೋದು ಬೇಡ ಅಂತ ತೀರ್ಮಾನ ಮಾಡಿದ್ದೀನಿ ಮೇಡಮ್. ಅವ್ರ ಬಗ್ಗೆ ಏನು ಕಾಮೆಂಟ್ ಬೇಡ. ಇನ್ನು ಪವಿತ್ರ ಅವ್ರ ಬಗ್ಗೆನೂ ಅಷ್ಟು ಗೊತ್ತಿಲ್ಲ ನನಗೆ, ಅದು ಏನಿದೆಯೋ ಅದು ಗೊತ್ತಿಲ್ಲ ಅದ್ರ ಬಗ್ಗೆ ನಾನು. ಅದೇ ಸರ್, ಈಗ ಬರೀ ರೇಣುಕಾಸ್ವಾಮಿ ಅಂತಲ್ಲ, ರೇಣುಕಾಸ್ವಾಮಿಯ ರೀತಿಯಲ್ಲಿ ಒಂದು ವೇಳೆ ಆತನದ್ದೇ ಅಕೌಂಟ್ ಆಗಿದ್ದರೆ, ಆತನೇ ಮಾಡಿದರೆ ಮೆಸೇಜ್ಗಳನ್ನ, ಈ ಥರ ಎಲ್ಲ ಹೆಣ್ಮಕ್ಳು ಇವತ್ತು ಎಲ್ಲ ಹೊರಗೆ ಬಂದು ಹೇಳ್ತಾ ಇದ್ದಾರೆ, ನಮಗೂ ಮೆಸೇಜ್ ಮಾಡಿದ್ದ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಏನಪ್ಪ ಅಂತ ಹೇಳಿದ್ರೆ ಅದು ಒಂದು ರೀತಿಯಲ್ಲಿ ರೇಪ್ ಅಂತ, ಅಶ್ಲೀಲ ಸಂದೇಶಗಳನ್ನು ಹೆಣ್ಮಕ್ಳಿಗೆ ಎಲ್ಲೋ ಕೂತ್ಕೊಂಡು ಕಳಿಸೋದು ಕೂಡ ಅದು ಒಂದು ರೀತಿಯಲ್ಲಿ ರೇಪು, ಮಾನಸಿಕವಾಗಿ ರೇಪ್ ಮಾಡ್ದಂಗೆ ಅಂತ ಹೇಳ್ತಾರೆ ಸರ್. ಈ ರೀತಿ ಹಲವಾರು ಜನ ಇದ್ದಾರೆ, ಈ ರೀತಿ ಎಲ್ಲೋ ಕೂತ್ಕೊಂಡು ಯಾರ್ದೋ ಮನೆಯ ಹೆಣ್ಣುಮಕ್ಕಳಿಗೆ ಸಂದೇಶವನ್ನು ಕಳಿಸುವಂಥ ಹಲವಾರು ಮಂದಿ ಈಗಲೂ ಕೂಡ ಇದ್ದಾರೆ. ಅಂಥವರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಮೇಡಮ್, ಹೆಣ್ಣು ಮಕ್ಕಳಂದರೆ ನಮ್ಮನೆ ಹೆಣ್ಮಕ್ಳು ಬೇರೆ ಅಲ್ಲ, ಬೇರೆ ಮನೆ ಹೆಣ್ಮಕ್ಳು ಬೇರೆ ಅಲ್ಲ. ಹೆಣ್ಣಿಗೆ ಒಂದು ಪೂಜ್ಯ ಸ್ಥಾನ ಇರಲೇಬೇಕಂತವ್ರಿಗೂ. ಅದಕ್ಕೆ ಧಕ್ಕೆ ತಂದಾಗ ಕಾನೂನು ರೀತಿಯಲ್ಲಿ ಅವ್ರಿಗೆ ಏನು ಶಿಕ್ಷೆ ಕೊಡ್ಸೋಕ್ಕೆ ಸಾಧ್ಯನೋ ಅದೆಲ್ಲ ಶಿಕ್ಷೆ ಕೊಡಿಸ್ಬೇಕು. ಮತ್ತು ಅಂಥವ್ರಿಗೆ ಕಠಿಣವಾಗಿ ಇವಾಗ ತುಂಬ ಟೆಕ್ನಾಲಜಿ ಬಹಳ ತುಂಬ ಮುಂದೆ ಹೊರದಿದೆ ಮೇಡಮ್. ಯಾರು ಎಲ್ಲಿಂದ ಎಂಥ ಫೇಕ್ ಅಕೌಂಟ್ ಮಾಡ್ಕೊಂಡ್ರೆ ಅವ್ರನ್ನ ಕಂಡುಹಿಡಿಬೋದು. ನಾವು ಮಾಡಬೇಕಾದ್ರೆ ಇಷ್ಟೇ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡುವಂಥದ್ದು. ಬಟ್ ಕಾನೂನು ಕೈಗೆ ತೊಗೋಬಾರ್ದು ಅಷ್ಟೇ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಏನು ಕಾನೂನು ಕ್ರಮ ಜರುಗಿಸೋಕ್ಕೆ ಸಾಧ್ಯನೋ ಅದನ್ನು ಮಾಡಬೇಕು. ಮೊದಲು ನಾವು ನಮ್ಮನೆ ಹೆಣ್ಮಕ್ಳಿಗೆ ಗೌರವ ಕೊಡೋಂಗೆ ಬೇರೆ ಹೆಣ್ಮಕ್ಳಿಗೆ ಗೌರವ ಕೊಡೋದನ್ನು ಕಲ್ತ್ಕೋಬೇಕು. ಇನ್ನು ದರ್ಶನ್ ಅಂತ ಬಂದಾಗ ಈಗ ಅವರ ಅಭಿಮಾನಿಗಳು ಏನು ಎಲ್ಲಿ ಕೊಲೆನೇ ಮಾಡಿಲ್ವಾ, ಏನು ಅಷ್ಟೊಂದು ಮೀಡಿಯಾದವ್ರು ಅಷ್ಟೊಂದು ದರ್ಶನ್ ಅವ್ರನ್ನ ತೋರಿಸ್ತೀರಾ, TRP ನಿಮಗೆ ಆ ರೀತಿ ಈ ರೀತಿ ಅಂತ ಹೇಳಿದ ಮೀಡಿಯಾದವ್ರಿಗೂ ಕೂಡ ಧಮಕಿ ಹಾಕುವಂಥ ಪ್ರಸಂಗಗಳು ನಡೆದು ಹೋಗಿದೆ. ವರದಿಗಾರರಿಗೂ ಧಮಕಿ ಹಾಕುವಂಥ ಪ್ರಸಂಗಗಳು ನಡೆದು ಹೋಗಿದ್ದಾವೆ. ಕೆಲವರು ಒಂದಿಷ್ಟು ಜನ ಅರೆಸ್ಟ್ ಆದರೂ ಅವ್ರಿಗೂ ಕೂಡ ಪಾಠ ಕಲಿಸಿ ಪೊಲೀಸರು ಹೊರಗೆ ಕಳಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆ ನೋಡಿದಾಗ ಈಗ ಅಭಿಮಾನಿಗಳು ಅಟ್ಲೀಸ್ಟ್ ಸ್ವಲ್ಪ ಶಾಂತವಾಗಿದ್ದರೆ ಸೂಕ್ತ ಅಂತ ಅನಿಸುತ್ತಾ ನಿಮಗೆ ಅಂತ ಹೇಳಿ? ಆ ಬಿಗಿನಿಂಗಲ್ಲೇ ಸ್ವಲ್ಪ ಅಭಿಮಾನಿಗಳು ರೊಚ್ಚಿಗೆದ್ದಿದ್ರು, ನಿಜ ಅಂತಿಲ್ಲ ಅಂತಲ್ಲ. ಬಟ್ ಇತ್ತೀಚೆಗೆ ಅವ್ರಿಗೂ ಮನವರಿಕೆ ಆಗಿದೆ, ಹಾಗೂ ಸ್ವಲ್ಪ ಅವರು ಸೈಲೆಂಟ್ ಆಗಿದ್ದಾರೆ. ನಿಮಗೊಂದು ಎಕ್ಸಾಂಪಲ್ ಹೇಳಬೇಕಾದ್ರೆ ನನಗೆ ಒಂದು ಬಂದಿದೆ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ. ಲೋಕಸಭೆ ಎಲೆಕ್ಷನ್ ಟೈಮಿನಲ್ಲಿ ಯಾರೋ ಒಬ್ಬ ರಾಜಕೀಯ ನಾಯಕರ ಬಗ್ಗೆ ನಾನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ. ಕಲಾವಿದರನ್ನ ಕೀಳಾಗಿ ಭಾವಿಸಿದ್ದಾರೆ, ಅವಮಾನ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಆವಾಗ ಕೊಟ್ಟಿದ್ದು. ಮೇ 4ನೇ ತಾರೀಕು. ಇದು ಜೂನ್ 15ನೇ ತಾರೀಕು ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿದ ಮೇಲೆ ಯಾವುದೋ ಒಂದು EDEN ಅನ್ನೋ ಒಂದು ಡಿಜಿಟಲ್ ಚಾನಲ್ ಅವರು ನನ್ನ ಫೋಟೋ ಮತ್ತು ನನ್ನ ಜೊತೆಲಿದ್ದವ್ರ ಫೋಟೋನ ಹಾಕಿ ಕಲಾವಿದರಿಗೆ ಅವಮಾನ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅದನ್ನು ಪೋಸ್ಟ್ ಹಾಕ್ಬಿಟ್ಟಿದ್ದಾರೆ. ಅದನ್ನು ದರ್ಶನ್ ಅಭಿಮಾನಿಗಳು ಏನು ಅಂದ್ಕೊಂಡಿದ್ದಾರೆ, ದರ್ಶನ್ ಅವಮಾನ ಮಾಡಿದ್ದಾರೆ ಅಂತ ದರ್ಶನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ನಮ್ಮ ಮೇಲೆಲ್ಲ ಇಲ್ಲ ಸಲ್ಲದ ನೆಗೆಟಿವ್ ಕಾಮೆಂಟ್ಸ್ ಎಲ್ಲ ಮಾಡಿದರು. ಆಮೇಲೆ ಅವ್ರಿಗೆ ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ, ಇಲ್ಲ ಅಂತಲ್ಲ. ಈ ಥರದ್ದು ತಿರುಚಿ ವಿಡಿಯೋಗಳನ್ನ ಮಾಡುವಂಥದ್ದು ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಅಭಿಮಾನಿಗಳು ಮೊದಲೇ ಈಗ ಮಾವು ಬಂದಾಗ ಪರಿಸ್ಥಿತಿ ಹೆಂಗಿರುತ್ತೋ ಗೊತ್ತಿಲ್ಲ, ಒಬ್ಬೊಬ್ಬರು ಪರಿಸ್ಥಿತಿ ಇರ್ತದೆ. ಸೊ ಆ ಮಾಬಲ್ಲಿ ಯಾರು ಮಾಡಿದಾರೋ, ಯಾರು ಹೊಡಿತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾವು ಪಬ್ಲಿಕಲ್ಲಿ ಹೋಗ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಈ ಥರದ ತಪ್ಪು ಸಂದೇಶಗಳನ್ನ ಮಾಡಿ ಅನವಶ್ಯಕವಾಗಿ ನಮಗೆ ತೊಂದರೆ ಕೊಡೋದು ಬೇಡ ಅಂತ ನಾನು ಅವರಲ್ಲಿ ಕೇಳ್ಕೊಳ್ತೀನಿ. ಅವರ ಇನ್ನು TRP ವಿಷಯ ಬಂದಾಗ ಯಾವುದೋ ಒಂದು ವಿಷಯದಿಂದ TRP ಏನು ರೈಸ್ ಆಗಲ್ಲ. ಯಾವುದೋ ಒಂದು ವಿಷಯ ಬರುತ್ತೆ ಅಂತ ನೀವೇನು ಚಾನಲ್ಗಳು ಮಾಡಿರಲ್ಲ, ಅದು ಕೆಲವೊಂದು ಇರ್ಬೋದು. ಬಟ್ ನಾನು ಹೇಳೋದು, ಈ ಅಭಿಮಾನಿಗಳು ಯಾರೇ ಆಗಲಿ ನಮ್ಮ ಸತ್ಯಾಸತ್ಯತೆಯನ್ನು ಪರಿಶೀಲಿಸಬೇಕು. ಮತ್ತು ಯಾವ ರೀತಿಯ ಪಬ್ಲಿಕ್ಗೆ ಹಾನಿ ಆಗದ ರೀತಿಯಲ್ಲಿ ನಮ್ಮ ಒಂದು ಸಂಬಂಧನ ಬೆಳೆಸ್ಕೊಂಡು ಹೋಗಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಈಗ ದರ್ಶನ್ ಅವರು ಈಗ ಒಳಗಿದ್ದಾರೆ, ಡೆವಿಲ್ ಸಿನಿಮಾ ರಿಲೀಸ್ ಆಗಬೇಕಿತ್ತು, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿಗೆ ಕೂಡ ಅವರು ಕಾಲ್ ಶೀಟ್ ರೆಡಿ ಇತ್ತು ಅಂತ ಕೂಡ ಹೇಳ್ತಾರೆ. ಡಿಸೆಂಬರ್ 25ಕ್ಕೇನೋ ಡೆವಿಲ್ ಬರಬೇಕಿತ್ತು, ಅದು ಕೂಡ ಬಹು ನಿರೀಕ್ಷೆ ದೊಡ್ಡ ಮಟ್ಟದ ಸಿನಿಮಾ ಅಂತ ಹೇಳ್ತಾರೆ. ದರ್ಶನ್ ಅವರ ಈ ಸ್ಥಿತಿಯಿಂದ ಇಂಡಸ್ಟ್ರಿಗೆ ಏನಾದರೂ ಸಮಸ್ಯೆ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತಾ ಅಂತ ಹೇಳಿ? ಮೇಡಮ್, ಖಂಡಿತ ಅವ್ರ ಮೇಲೆ ಸುಮಾರು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ. ಆ ಪ್ರೊಡ್ಯೂಸರ್ಸ್ಗೆ ಪಾಪ ಯಾವ ರೀತಿ ದುಡ್ಡು ತಂದು ಹಾಕಿರ್ತಾರೋ ನಮಗೆ ಗೊತ್ತಿಲ್ಲ. ಸೊ ಅದ್ರ ಮೇಲೆ ಖಂಡಿತ ಇಂಡಸ್ಟ್ರಿ ಮೇಲೆ ಡಿಪೆಂಡ್ ಆಗೇ ಆಗುತ್ತೆ. ಈಗ ನೀವು ನೋಡಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಬಾಸ್ ದರ್ಶನ್ ಅವರ ಸಿನಿಮಾಗಳಿಲ್ಲದೆ ಥಿಯೇಟ್ರ್ಗಳು ಯಾವುದು ತುಂಬ್ತಾ ಇಲ್ಲ. ಯಾವ ಸ್ಟಾರ್ ನಟರಿಗೂ ದರ್ಶನ್ ಅವ್ರ ಸಿನಿಮಾಗೆ ಬಂದಷ್ಟು ಜನಗಳು ಬರ್ತಾ ಇಲ್ಲ ಸದ್ಯದ ಪರಿಸ್ಥಿತಿನಲ್ಲಿ. ಹಾಗಾಗಿ ಆಬ್ವಿಯಸ್ಲಿ ಅದು ಇಂಡಸ್ಟ್ರಿಗೆ ಹೊಡೆತ ಬೀಳುತ್ತೆ.
ಮತ್ತೊಮ್ಮೆ ನಮ್ಮ ಇಂಡಸ್ಟ್ರಿಯಲ್ಲಿ ನಿಮ್ಮ ವಾಹಿನಿ ಮುಖಾಂತರ ನಾನು ಕೇಳ್ಕೊಳ್ಳೋದೇನೆಂದರೆ, ಅಟ್ಲೀಸ್ಟ್ ದರ್ಶನ್ ಅವರ ಮನೆಗೆ ಹೋಗಿ ಅವರ ಶ್ರೀಮತಿಯವರಿಗೆ ಮತ್ತು ಅವ್ರ ಮಗನಿಗೆ ಒಂದು ಧೈರ್ಯ, ನೈತಿಕ ಧೈರ್ಯ ತುಂಬ ಬರಲಿ. ನೋಡಮ್ಮ, ಕಾನೂನಿದೆ, ನ್ಯಾಯಾಲಯ ಇದೆ, ಅದ್ರ ಪ್ರಕಾರ ಏನು ನಡೀತಾ ನಡೀಲಿ, ಬಟ್ ಏನೇ ಆದ್ರೂ ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನೋ ಒಂದು ಧೈರ್ಯ ತುಂಬ ಬಂದರೆ ಅಟ್ಲೀಸ್ಟ್ ದರ್ಶನ್ ಅವ್ರಿಗೂ ನನ್ನ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡೋರು ಇದ್ದಾರಪ್ಪ ಅಂತ ಒಂದು ಬರುತ್ತೆ ಅಂತ ನನ್ನೊಂದು ಭಾವನೆ. ದರ್ಶನ್ ಕೋಟ್ಯಾಂತರ ಅಭಿಮಾನಿಗಳು ಇಲ್ಲ ಅಂತಲ್ಲ, ಬಟ್ ಇಂಥ ಪರಿಸ್ಥಿತಿಯಲ್ಲಿ ಅಭಿಮಾನಿಗಳ ಜೊತೆಲಿ ಯಾವತ್ತೂ ಇದ್ದೇ ಇರ್ತಾರೆ. ಇವತ್ತು ನೋಡಿರ್ತಾರೆ ಜೈಲು ಮುಂದೆ ಅಂತ ಯಾರೋ ಬಂದು ಅವರು ಪಾಪ ಅವರವರು ಇದನ್ನು ಅಭಿಮಾನವನ್ನು, ಪ್ರೀತಿನ ಪ್ರದರ್ಶನ ಮಾಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ಇಂಡಸ್ಟ್ರಿಯವರು ಕೂಡ ಅವ್ರ ಬಗ್ಗೆ ಸ್ವಲ್ಪ ಸಹಾನುಭೂತಿ ವ್ಯಕ್ತಪಡಿಸಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಓಕೆ, ಇನ್ನು ಕೊನೆಯದಾಗಿ ಸರ್, ಅವ್ರ ಫ್ಯಾಮಿಲಿಗೂ ಕೂಡ ಒಂದು ನ್ಯಾಯ ಸಿಗಬೇಕು. ಸೊ ಆ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ ಫೈನಲಿ, ಯಾರ ಫ್ಯಾಮಿಲಿ? ರೇಣುಕಸ್ವಾಮಿ ಫ್ಯಾಮಿಲಿ. ಆತನ ಮೇಲೆ ಸಿಕ್ತಿದೆ ನಿಮಗೆ, ಹೌದು, ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಮೇಡಮ್, ಖಂಡಿತ ಆತನ ಮೇಲೆ ನನಗೇನು ವೈಯಕ್ತಿಕ ಸಿಟ್ಟೇನಿಲ್ಲ. ಬಟ್ ಅವರು ಆ ಥರ ಕಳಿಸಿದ ಮೇಲೆ ಇವು ಕೆಲವೊಂದು ಈ ಇತ್ತೀಚಿನಿಂದ ಅವ್ರ ಮೇಲೆ ನನಗೆ ಸ್ವಲ್ಪ ಬೇಸರ ಆಯಿತು. ಯಾಕಂದರೆ ಎಲ್ಲ ಹೆಣ್ಮಕ್ಳು ಅವ್ರಿಗೆ ಈ ಥರ ತಮ್ಮ ವೈಯಕ್ತಿಕ ಅಂಗಗಳನ್ನ ತೋರಿಸೋದು ಮತ್ತೇನೇನೋ ತೋರಿಸೋವೆಲ್ಲ ತಪ್ಪಾಗುತ್ತೆ. ಅದು ಹಾಗಾಗಿ ಅವ್ರ ಮೇಲೆ ಸಿಟ್ಟಷ್ಟೇ, ವೈಯಕ್ತಿಕವಾಗಿ ನಮಗೆ ದ್ವೇಷ ಇಲ್ಲ. ಬಟ್ ಒಂದು ಜೀವ ಹೋಗಿದೆ, ಅಫ್ಕೋರ್ಸ್ ಜೀವ ಹೋಗಿದ ಮೇಲೆ ನಾವು ಅದನ್ನು ಮತ್ತೆ ವಾಪಸ್ ತರೋಕ್ಕಾಗಲ್ಲ. ಅವ್ರಿಗೇನು ನ್ಯಾಯ ಸಿಗಬೇಕು ಮತ್ತು ಅದಕ್ಕೇನು ಪರಿಹಾರ ಸಿಗಬೇಕು ಅದು ಸರ್ಕಾರದಿಂದ ಕೊಡ್ತಾಯಿದ್ದಾರೆ. ಆಲ್ರೆಡಿ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದನೂ ಕೊಟ್ಟಿದ್ದಾರೆ, ಸರ್ಕಾರನೂ ಕೊಡುತ್ತೆ. ಜೊತೆಗೆ ಅವರು ಈಗ ಆಗೋಗಿದೆ, ಏನು ಮಾಡೋಕ್ಕಾಗಲ್ಲ, ಅದು ಮತ್ತೆ ಜೀವ ವಾಪಸ್ ಬರೋಕ್ಕಾಗಲ್ಲ. ಸೊ ಅದಕ್ಕೆ ಅವ್ರಿಗೇನು ನಿಜವಾಗ್ಲೂ ಅವರು ಯಾರು ತಪ್ಪು ಮಾಡಿರ್ತಾರೋ ಅವ್ರು ಶಿಕ್ಷೆ ಕೊಟ್ಟರೆ ಅದೇ ಒಂದು ಅವ್ರಿಗೆ ಪರಿಹಾರ ಅಂತ ನನ್ನ ಭಾವನೆ ಮೇಡಮ್. ಸರ್, ಇಷ್ಟೊತ್ತು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರೆ, ಅದರಲ್ಲೂ ಪ್ರಮುಖವಾಗಿ ಬಿದ್ದಾಗ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳಿದ್ದು ತುಂಬ ಖುಷಿ ಅಂತ ಅನಿಸ್ತು. ಇದೆಲ್ಲವೂ ಕೂಡ ಯಾರೀಗ ನೋಡ್ತಿರೋ ಎಲ್ಲರೂ ಕೂಡ ಒಂಥರ ಮಾದರಿ ಆಗುತ್ತೆ ಅಂತ ಅನಿಸುತ್ತೆ. ನೋಡಿ, ನೀವು ಹೇಳಿದ್ರೆ ಅಲ್ವಾ, ಆಗಬೇಕು. ಯಾಕಂದರೆ ಒಬ್ಬ ಸಮಾಜದಲ್ಲಿ, ಇಂಡಸ್ಟ್ರಿನಲ್ಲಿ ಅಂಥ ದೊಡ್ಡ ಹೆಸರು ಮಾಡಿದ ವ್ಯಕ್ತಿ ಆ ಕೀಳ್ಮಟ್ಟಕ್ಕೆ ಇಳಿಯಲ್ಲ ಮೇಡಮ್. ಇಲ್ಲೇನೋ ಬೇರೆ ಹೆಚ್ಚು ಕಮ್ಮಿ ಆಗಿದೆ. ಯಾಕಂದರೆ ಇದು ದೊಂಬಿ ಗಲಾಟೆ ಅಂತಾರೆ, ಮಾಬಲ್ಲಿ ಯಾರು ಹೊಡೆದಿರ್ತಾರೆ, ಯಾರು ಮಾಡ್ತಾರೆ ಯಾರೂ ಗೊತ್ತಿಲ್ಲ. ಮುಂದೆ ಬಂದವ್ರು ಮಾತ್ರ ಸಿಗೋಕೋತಾನೆ. ಈಗ ದೊಂಬಿ ಮಾಡಿದೆ ಯಾವುದೋ ಒಂದು ಮನೇನೋ ಹೊಡಿತಾರೋ, ಏನೋ ಒಂದು ಸುಟ್ಟಾಕ್ತಾರೆ, ಏನೋ ಮಾಡ್ತಾರೆ. ಆವಾಗ ಹೊಡೆದವ್ರು ಬಿಟ್ಟೆಲ್ಲ ಬಿಟ್ಬಿಡ್ತಾರೆ. ಮುಂದೆ ಯಾರು ಆರ್ಸಕ್ಕೆ ಹೋಗಿರ್ತಾರಲ್ಲ ಅವ್ರು ಹಿಡ್ಕೋತಾರೆ. ಅದೇ ಥರ ಆಗಿರ್ಬೋದು ಅಂತ ನನ್ನ ಭಾವನೆ. ಬೈ ಚಾನ್ಸ್ ಏನೋ ಅವ್ರ ಸಂಗಡಿಗರೋ ಅಥವಾ ಯಾರೋ ಮಾಡಿದ್ದನ್ನು ಇವ್ರು ತಡಿಯೋಕ್ಕೆ ಹೋದಾಗ ಆಗಿರ್ಬೋದು. ಬಂದು ಹೋಗಿದ್ದಾರೆ. ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸು ಮತ್ತು ಸಾಂದರ್ಭಿಕ ಸಾಕ್ಷಿಗಳಲ್ಲಿ ಇವ್ರನ್ನೂ ಆರೋಪಿಗಳನ್ನ ಮಾಡಿದ್ದಾರೆ. ಆ ಟೈಮಲ್ಲಿ ಇವ್ರು ಅವ್ರ ಗಾಡೀಲಿ ಬಂದಿರ್ಬೋದು, ಹೋಗಿರ್ಬೋದು, ಖರ್ಚಿಗೆ ದುಡ್ಡು ಕೊಟ್ಟಿರ್ಬೋದು, ಇಲ್ಲ ಅಂತಲ್ಲ. ಬಟ್ ಅವರೇ ಮಾಡಿದಾರೆ ಅನ್ನೋದು ಇನ್ನೂ ಪ್ರೂವ್ ಆಗಿಲ್ಲ. ಹಾಗಾಗಿ ಭರವಸೆ ಇಡೋಣ. ಒಂದು ಎಲ್ಲರೂ ಯೋಚನೆ ಮಾಡಬೇಕಾಗಿರೋದು, ಅಂಥ ಒಂದು ದೊಡ್ಡ ವ್ಯಕ್ತಿ, ಇಡೀ ಕೋಟ್ಯಾಂತರ ಅಭಿಮಾನಿಗಳು ಹೊಂದಿರೋ ವ್ಯಕ್ತಿ ಆ ಮಟ್ಟಕ್ಕೆ ಮಾಡಲ್ಲ ಅಂತ ನನ್ನ ಭಾವನೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಗಣೇಶ್ ಅವರ ಜೊತೆ ಒಂದಷ್ಟು ಸಿನಿಮಾಗಳನ್ನು ಮಾಡಿದಂತಹ ಹಿರಿಯ ನಟರಾದಂತಹ ಗಣೇಶ್ ರವರ ಮಾತುಗಳು. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.